ಕುಮಾರಿ ಚೈತ್ರ, ನಿನ್ನ ಜೈತ್ರ ಯಾತ್ರೆಯನ್ನ ನಾವು ಬಹಳ ಸಂತೋಷದಿಂದ ಸ್ವಾಗತಿಸ್ತಿದ್ವಿ. ಆಲತ್ತೂರಿನ ಎಲ್ಲ ಯುವಕರು, ನಿಮ್ಮ ಆಲತ್ತೂರಿನ ಎಲ್ಲ ಗ್ರಾಮ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನ ಸಾಧನೆ ಗುಂಡ್ಲುಪೇಟೆ ತಾಲೂಕಿನ ಒಂದು ಸಣ್ಣ ರಿಮೋಟ್ ವಿಲೇಜಿನಿಂದ ಇವತ್ತು ದೆಹಲಿಯವರೆಗೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ನೀನು ಅಲ್ಲಿ ಹೋಗಿ ಕಾರ್ಯ ಮಾಡುವಂತಹ ಒಂದು ಪ್ರಯಾಣ ಚೆನ್ನಾಗಿ ಆಗಿದೆ. ನೀನು ಈ ಸಾಧನೆಗಳನ್ನ ಯಶಸ್ವಿಯಾಗಿ ಮುಗಿಸಿದೀಯ, ಒಂದು ಸಾಧಾರಣ ರೈತ ಕುಟುಂಬದಲ್ಲಿ ಹುಟ್ಟಿ. ಇದು ನಮಗೆ ತುಂಬಾ ಸಂತೋಷದ ಸಂಗತಿ. ಎರಡನೇದು, ಈ ಪುಟ್ಟ ಗ್ರಾಮದಿಂದ ನಿನ್ನ ಈ ಯಾತ್ರೆ ಹೇಗೆ ಪ್ರಾರಂಭ ಆಯಿತು, ಇದನ್ನು ಮುಟ್ಟೋವರೆಗೆ ನಿನಗೆ ಏನೆಲ್ಲ ತೊಡಕುಗಳಾದವು, ಅದನ್ನ ನೀನು ಹೇಗೆ ನಿವಾರಿಸ್ಕೊಂಡು ಇದನ್ನು ಮುಟ್ಟದೆ ಅನ್ನೋದನ್ನ ಒಂದೆರಡು ಮಾತನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ನಿನ್ನ ಹೇಳ್ತಾ ಇದ್ದೀನಿ. ನಮ್ಮ ಮೀಡಿಯಾದ ಮುಖಾಂತರ ಒಂಚೂರು ಹೇಳ್ಬೋದಾ? ನಾನು 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಇಲ್ಲಿ ಆಲತ್ತೂರಿನ MLG ಕಾನ್ವೆಂಟ್ ಅಂತ ಒಂದು ಪುಟ್ಟದಾದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. ನೆಕ್ಸ್ಟ್ 6th to 10th ಗುಂಡ್ಲುಪೇಟೆ ತಾಲೂಕಿನ KS ನಾಗರತ್ನಮ್ಮ ಶಾಲೆಯಲ್ಲಿ ನಾನು ಮುಗಿಸಿ, ನಂತರ ನನ್ನ ಸೈನ್ಸ್ 11th 12th ಸೈನ್ಸ್ ಕಾಂಬಿನೇಷನ್ ತಗೊಂಡು ಅದೇ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡುಂಡಿ ಭೋಗಪ್ಪ ಕಾಲೇಜಿನಲ್ಲಿ ಮಾಡಿದೆ. ನಂತರ ನನ್ನ ಇಂಜಿನಿಯರಿಂಗ್ ಪದವಿಗೋಸ್ಕರ ನಾನು ಮೈಸೂರಿಗೆ ಹೋಗ್ತೀನಿ. ಅಲ್ಲಿ ATME ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 2016 ಅಲ್ಲಿ ನನ್ನ ಗ್ರಾಜುಯೇಷನ್ ನ ಮುಗಿಸಿ, ನಂತರ ಗೇಟ್ ಮತ್ತು ESC ಎಕ್ಸಾಮ್ಗಳ ಬಗ್ಗೆ ತಿಳಿದುಕೊಂಡು ಅದರ ತಯಾರಿಗೋಸ್ಕರ ಹೈದರಾಬಾದ್ ಹೋಗ್ತೀನಿ. ಅಲ್ಲಿ ಗೇಟ್ ಮತ್ತೆ ಇಂಜಿನಿಯರಿಂಗ್ ಸರ್ವಿಸಸ್ ಕೋಚಿಂಗ್ ತಗೊಂಡು, ಯಾಕಂದ್ರೆ ನಾನು ಇಲ್ಲಿಂದ ಹೋಗಿದ್ರಿಂದ ಸ್ವಲ್ಪ ನಾನು ಕನ್ನಡ ಮೀಡಿಯಂ ಮಾಧ್ಯಮದ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ನಾನು ಸ್ವಂತ ಓದಿ ನಾನು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತೀನಿ ಅಂತ. ಹಾಗೆ ಅಲ್ಲಿ ನನ್ನ ಶಿಕ್ಷಕರು ಸ್ವಲ್ಪ ಜನ ನನಗೆ ಗೈಡೆನ್ಸ್ ಕೊಡ್ತಾರೆ. ನೀನ್ ಅಲ್ಲಿ ಹೋಗಿ ತುಂಬಾ ಜನ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರ ಮಧ್ಯ ಇದ್ದು ನೀನ್ ಓದಿದ್ರೆ ಸ್ವಲ್ಪ ಆ ಕಾಂಪಿಟೇಷನ್ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ, ಹಾಗೆ ಹೈದರಾಬಾದ್ ನಲ್ಲಿ ಒಂದು 4-5 ವರ್ಷಗಳು ಸತತವಾಗಿ ಪ್ರಯತ್ನ ಪಟ್ಟು 2-3 ಬಾರಿ ಇಂಟರ್ವ್ಯೂ ಕೊಟ್ಟು ಮತ್ತೆ ಸಫಲ ಹೊಂದದೇ ಇರುವ ಕಾರಣದಿಂದ ಮತ್ತೆ ಟ್ರೈ ಮಾಡಿ 2024ನೇ ಸಾಲಿನ UPSC ಇಂಜಿನಿಯರಿಂಗ್ ಸರ್ವಿಸಸ್ ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 31ನ್ನ ENT ಬ್ರಾಂಚ್ ನಲ್ಲಿ ಪಡ್ಕೋತೀನಿ. ಸೊ ಅದೇ ರ್ಯಾಂಕಿನ ಮುಖಾಂತರ ನನಗೆ ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಶನ್ ನಲ್ಲಿ ಜೂನಿಯರ್ ಟೆಲಿಕಾಂ ಆಫೀಸರ್ ಆಗಿ ಕಾರ್ಯ ಮಾಡುವುದಕ್ಕೆ ನನ್ಗೊಂದು ಪೋಸ್ಟಿಂಗ್ ಸಿಗುತ್ತೆ. ಸೊ ಅದ್ರದ ಟ್ರೈನಿಂಗ್ ನ ಸೆಪ್ಟೆಂಬರ್ 8ನೇ ತಾರೀಕಿಂದ ನಾನು ಗಾಜಿಯಾಬಾದ್ ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಕಮ್ಯುನಿಕೇಶನ್ ಅಕಾಡೆಮಿಯಲ್ಲಿ ನಾನು ಸ್ಟಾರ್ಟ್ ಮಾಡ್ಲಿದ್ದೀನಿ. ಹಾಗೆ ನನ್ನ ಈ ಜರ್ನಿಯಲ್ಲಿ ತುಂಬಾ ಜನ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಇನಿಷಿಯಲಿ ಅಷ್ಟು ಗೊತ್ತಿರ್ಲಿಲ್ಲ. ನಮ್ಮ ಊರಿನ ತುಂಬಾ ಜನ ಬಂದು ನಮ್ಮ ಪೇರೆಂಟ್ಸ್ಗೆ ಹೇಳಿದ್ದಾರೆ, ಇಲ್ಲ ಈ ತರ ಇದೆ, ಓದಿಸಿ, ಹೆಣ್ಮಕ್ಳು ಅಂತ ಅಷ್ಟು ದೂರ ಕಳ್ಸೋಕೆ ಭಯ ಪಡ್ಬೇಡಿ, ಎಲ್ಲ ಓದಿಸಿ ಅಂತ ಹೇಳಿ ತುಂಬಾ ಜನ ಬಂದು ನಮ್ಮ ಅಪ್ಪ ಅಮ್ಮನ್ಗೆ ಹೇಳಿದ್ದಾರೆ. ನಮ್ಮ ಅಪ್ಪ ಅಮ್ಮನು ಇದು ತನಕ ಮದ್ವೆ ಆಗ್ಬೇಕು, ಹುಡುಗಿರು ಇನ್ನು ತುಂಬಾ ವಯಸ್ಸಾದ್ಮೇಲೆ ಮದ್ವೆ ಎಲ್ಲ ಕಷ್ಟ ಅಂತ ಆ ತರ ಯಾವ್ದು ವಿಷಯಗಳನ್ನ ನನ್ಗೆ ಇಲ್ಲಿ ತನಕ ತಂದಿಲ್ಲ. ಯಾವಾಗ್ಲೂ ಒಂದೇ ಕೇಳ್ತಿದ್ದವ್ರು, ಚೆನ್ನಾಗ್ ಓದು, ಎಕ್ಸಾಮ್ ಕ್ಲಿಯರ್ ಆದ್ರೆ ಸಾಕು, ನಮ್ಗೆ ಇನ್ನೇನು ಬೇಡ ಅಂತ. ಸೊ ಅವ್ರ ಎಲ್ಲಾ ಒಂದು ಶ್ರಮ, ಅವರು ರೈತ ಕುಟುಂಬದಲ್ಲಿ ಹುಟ್ಟಿ ನನ್ನನ್ನ ವರೆಗೆ ನನ್ನನ್ನ ಡೆಲ್ಲಿ ಹೋಗೋ ತನಕ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ತಂದೆ ತಾಯಿಗಳು. ಸೊ ನನ್ನ ಗ್ರಾಮದ ಎಲ್ಲಾ ಜನರಿಗೂ ಹಾಗೂ ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲಾ ಸದಸ್ಯರಿಗೂ, ನನ್ನ ಬೆನ್ನೆಲುಬಾಗಿ ನಿಂತಂತ ನನ್ನ ಸ್ನೇಹಿತರು, ನನ್ನ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಈ ಮೂಲಕ ನಾನು ತಿಳಿಸ್ತೇನೆ.